ಹೀಗೆ ನಮ್ಮ ಬ್ಯುಸಿ ಬೆಂಗಳೂರಿನಲ್ಲಿ ಆವತ್ತೊಂದಿನ ನಡೆದ ಘಟನೆ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ನೀವು ಯಾಕೆ ಹುಷಾರಾಗಿರಬೇಕು ಅನ್ನೋದನ್ನ ಕೇಳಲೇಬೇಕು. ಶುರು ಮಾಡ್ತೀನಿ ಇವತ್ತಿನ ಸಂಚಿಕೆ ರೇಡಿಯೋ ಸಿಟಿ ಒರಿಜಿನಲ್ ಹುಷಾರ್ ಬೆಂಗಳೂರು ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್. ಇದು BMTC ಬಸ್ನಲ್ಲಿ ಓಡಾಡೋರು ನೋಡಲೇಬೇಕಾದ ಕಹಾನಿ. ನೀವು ದಿನನಿತ್ಯ ಓಡಾಡೋ ಬಸ್ಸಲ್ಲಿ ರಶ್ ಇದೆ ಅಂತ ಸ್ವಲ್ಪ ಯಾಮಾರಿದ್ರು ನಿಮ್ಮ ಜೇಬಿಗೆ ಕತ್ತರಿ ಹೇಗೆಲ್ಲ ಬೀಳುತ್ತೆ ಅನ್ನೋದರ ಕಥೆ. ಹೌದು, BMTC ಬಸ್ಗಳಲ್ಲಿ ಕಿಲಾಡಿ ಗ್ಯಾಂಗ್ ಒಂದು ಪ್ರಯಾಣಿಕರ ಸೋಗಿನಲ್ಲಿ ಪ್ರಯಾಣಿಕರ ಮೊಬೈಲ್ ಕಳ್ಳತನ ಮಾಡ್ತಿತ್ತು. ಆದರೆ ಅವರ ಆಟ ಎಷ್ಟು ದಿನ ನಡೆಯುತ್ತೆ ಅಲ್ವಾ? ನಮ್ಮ ಬೆಂಗಳೂರು ಪೊಲೀಸರಿಗೆ ಇಂಥದ್ದೊಂದು ಗ್ಯಾಂಗ್ ಇದೆ ಅಂತ ಗೊತ್ತಾಗಿದ್ದೇ ತಡ ಅಖಾಡಕ್ಕೆ ಇಳಿದು ಕಿಲಾಡಿ ಗ್ಯಾಂಗ್ ಜೈಲು ಸೇರುವಂತೆ ಮಾಡಿದೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಟೀಮ್ ಎಲ್ಲರಂತೆ ಕೈ ಚಳಕ ತೋರ್ತಾ ಇರಲಿಲ್ಲ. ಅವರಿಗೊಂದು ಟಾರ್ಗೆಟ್ ಇತ್ತು, ಪ್ಲಾನಿಂಗ್ ಇತ್ತು, ಟೈಮಿಂಗ್ ಇತ್ತು. ಅಂಥ ಕಿಲಾಡಿ ಗ್ಯಾಂಗ್ ಕಥೆಯೇ ಈ ವಾರದ ಹುಷಾರ್ ಬೆಂಗಳೂರಿನಲ್ಲಿ. BMTC ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಅಂದ್ರೇನೆ ಒಮ್ಮೊಮ್ಮೆ ಪಜೀತಿ. ಆ ರಶ್, ಟ್ರಾಫಿಕ್, ಕಳ್ಳಕಾಕರ ಟೆನ್ಷನಿಂದ ಯಾವಾಗ ನಮ್ಮ ಸ್ಟಾಪ್ ಬಂದ್ಬಿಡುತ್ತೋ, ಯಾವಾಗ ಇಳಿತೀವೋ ಅನಿಸ್ತಿರುತ್ತೆ. ಹೀಗಿರುವಾಗ ಫೆಬ್ರವರಿ 7ನೇ ತಾರೀಕು ಮಾರತ್ಹಳ್ಳಿಯಲ್ಲಿ ಇದೇ BMTC ಬಸ್ಸಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ ನೂರಾರು ಜನರ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೊಬೈಲ್ ಫೋನ್ ಪತ್ತೆ ಆಗುವಂತೆ ಮಾಡಿದೆ. ಅಷ್ಟಕ್ಕೂ ಆಗಿದ್ದೇನು ಅಂದರೆ, ಫೆಬ್ರವರಿ 7ರ ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಮಾರತ್ಹಳ್ಳಿ ಬ್ರಿಡ್ಜ್ ಬಸ್ ಸ್ಟಾಪ್ನಲ್ಲಿ 23 ವರ್ಷದ ನಿಶ್ವಿತಾ ಎಂಬ ಯುವತಿ ತನ್ನ ಆಫೀಸ್ಗೆ ಹೋಗೋದಕ್ಕೆ ಅಂತ BMTC ಬಸ್ಗೆ ವೇಟ್ ಮಾಡ್ತಿರ್ತಾರೆ. ಆದರೆ ಬಸ್ ಸ್ಟ್ಯಾಂಡ್ ಬಳಿ ಸ್ವಲ್ಪ ಜನಜಂಗುಳಿ ಜಾಸ್ತಿ ಇರುತ್ತೆ. ಅದೇ ಟೈಮಲ್ಲಿ BMTCಯ 500A ರೂಟ್ ಬಸ್ ಮಾರತ್ಹಳ್ಳಿ ಬ್ರಿಡ್ಜ್ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೇ ತಡ ಜನ ನಾ ಮುಂದು ಅಂತ ಬಸ್ ಹತ್ಕೋತಾರೆ. ನಿಶ್ವಿತಾ ಕೂಡ ಅದೇ ಬಸ್ಗೆ ಹತ್ತಿ ಸೀಟ್ ಇಲ್ಲದೆ ಆ ರಶ್ ಆಗಿರೋ ಬಸ್ನಲ್ಲಿ ನಿಂತ್ಕೊಂಡೇ ಟ್ರಾವೆಲ್ ಮಾಡ್ತಿರ್ತಾರೆ. ಬಸ್ ಹತ್ತಿದ 15 ನಿಮಿಷಕ್ಕೆ ತಾನು ಇಳಿಬೇಕಾದ EMC ಸ್ಕ್ವೇರ್ ಬಸ್ ಸ್ಟಾಪ್ ಬಂದಾಗ ನಿಶ್ವಿತಾ ಆ ರಶಲ್ಲಿ ಕಷ್ಟಪಟ್ಟು ಕೆಳಗಿಳಿತಾರೆ. ಬಳಿಕ ಆಫೀಸ್ ಕಡೆ ಹೆಜ್ಜೆ ಹಾಕುವಾಗ ಮೊಬೈಲ್ ನೋಡೋಣ ಅಂತ ತನ್ನ ಬ್ಯಾಗ್ಗೆ ಕೈ ಹಾಕಿದ್ರೆ ಅಲ್ಲಿಟ್ಟಿದ್ದ iPhone 14 ಕೈಗೆ ಸಿಗ್ತಾ ಇಲ್ಲ. ಅರೆ, ಮೊಬೈಲ್ ಎಲ್ಲಿ ಅಂತ ಬ್ಯಾಗನ್ನು ಪೂರ್ತಿಯಾಗಿ ಚೆಕ್ ಮಾಡಿದ್ರೆ ಮೊಬೈಲ್ ನಾಪತ್ತೆ. ನಿಶ್ವಿತಾಗೆ ತನ್ನ ಮೊಬೈಲ್ ಕಳ್ಳತನ ಆಗಿರೋದು ಅಲ್ಲಿಗೆ ಕನ್ಫರ್ಮ್ ಆಗಿತ್ತು. ಒಂದು ಕ್ಷಣ ಶಾಕ್ ಆಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ದಾರಿಯಲ್ಲೇ ನಿಂತುಬಿಟ್ರು. ಕೊನೆಗೆ ಆಫೀಸ್ ಮುಗಿಸ್ಕೊಂಡು ಸಂಜೆ ಹೋಗಿ ಸಮೀಪದಲ್ಲೇ ಇದ್ದ ಮಹದೇವಪುರ ಪೊಲೀಸ್ ಠಾಣೆಗೆ ಕಳ್ಳತನ ಆಗಿರೋದ್ರ ಬಗ್ಗೆ ದೂರು ಕೊಟ್ಟರು. ಆಗ ಪೊಲೀಸರು, ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಕೇಳಿದಾಗ ಒಂದು ಕ್ಷಣ ಬಸ್ ರಶ್ ನೆನಪಿಸಿಕೊಂಡ ನಿಶ್ವಿತಾ ತನ್ನ ಸುತ್ತ ಅನುಮಾನಾಸ್ಪದವಾಗಿ ನಿಂತಿದ್ದ 3 ಮಹಿಳೆಯರು ನೆನಪಾಗಿ ಅವರ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡ್ತಾಳೆ. ಇಷ್ಟು ಸಾಕಿತ್ತು ನಮ್ಮ ಪೊಲೀಸರಿಗೆ. ತಕ್ಷಣವೇ ಮಾರತ್ಹಳ್ಳಿ ಬ್ರಿಡ್ಜ್ ಬಸ್ ಸ್ಟ್ಯಾಂಡ್ಗೆ ಬಂದ ಪೊಲೀಸರು ಅಲ್ಲಿದ್ದ CCTV ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡ್ತಾರೆ. ಆಗ 2 ಮಹಿಳೆಯರು ಅನುಮಾನಾಸ್ಪದವಾಗಿ ಬಸ್ ಸ್ಟ್ಯಾಂಡ್ ಬಳಿ ಇದ್ದಿದ್ದನ್ನು ಗಮನಿಸಿ ಅವರ ಹಿಂದೆ ಬೀಳ್ತಾರೆ. ಕೊನೆಗೆ ಅನುಮಾನಾಸ್ಪದವಾಗಿ ಕಂಡ ಮಹಿಳೆಯರನ್ನ ಪತ್ತೆ ಮಾಡಿದ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಶುರು ಮಾಡ್ತಾರೆ. ಆಗ ಬಯಲಾಗತ್ತೆ ನೋಡಿ ಕಿಲಾಡಿ ಲೇಡೀಸ್ ಗ್ಯಾಂಗ್ನ ಅಸಲಿ ಕಹಾನಿ. ಹೌದು, ನಿಮ್ಗೀಗ ಬಂದಿರೋ ಅನುಮಾನ ನಿಜ. ಯಾವ ಮಹಿಳೆಯರನ್ನ ಪೊಲೀಸರು ಅನುಮಾನದ ಮೇಲೆ ವಶಕ್ಕೆ ಪಡೆದಿದ್ರೋ ಆ ಮಹಿಳೆಯರೇ ನಿಶ್ವಿತಾ ಮೊಬೈಲ್ ಕದ್ದಿದ್ದ ಕಿಲಾಡಿ ಲೇಡೀಸ್. ಆದರೆ ವಿಚಾರಣೆ ವೇಳೆ ಅವರ ಮೋಡ್ ಆಫ್ ಅಪರಾಂಡಿ ಕೇಳಿ ಪೊಲೀಸರಿಗೆ ಶಾಕ್ ಆಗಿತ್ತು. ಅದೇನಪ್ಪ ಅಂದರೆ, ಅರೆಸ್ಟ್ ಆದ 3 ಲೇಡೀಸ್ ಮೂಲತಃ ಆಂಧ್ರ ಪ್ರದೇಶದವರು. ಈ ಲೇಡೀಸ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2 ಮಹಿಳೆಯರ ಜೊತೆ ಸೇರಿಕೊಂಡು ಹೊಸಕೋಟೆ ಸಮೀಪದ ಊರಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಿದ್ರು. ಪ್ರತಿನಿತ್ಯ ಬೆಂಗಳೂರಿನ ಔಟ್ಸೈಡ್ ಏರಿಯಾಗಳಿಗೆ ಬರ್ತಾ ಇದ್ದ ಈ ಕಿಲಾಡಿ ಕಳ್ಳಿಯರು BMTC ಬಸ್ ಸ್ಟ್ಯಾಂಡ್ ಬಳಿ ಬಸ್ ರಶ್ ಆಗೋದನ್ನೇ ಕಾಯ್ತಾ ಕೂರ್ತಿದ್ರು. ಬಳಿಕ ಯಾವ ಬಸ್ ರಶ್ ಆಗಿರ್ತಿತ್ತೋ ಆ ಬಸ್ಸನ್ನು ಹತ್ತಿ ಮಹಿಳಾ ಪ್ರಯಾಣಿಕರನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಆ ಟೈಮಲ್ಲಿ ಯಾವ ಮಹಿಳೆ ಬಳಿ ಮೊಬೈಲ್ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಯಾರಿಗೂ ಗೊತ್ತಾಗದಂತೆ ಮಹಿಳಾ ಪ್ರಯಾಣಿಕರ ಬ್ಯಾಗ್, ಪರ್ಸ್ಗೆ ಕೈ ಹಾಕಿ ಅಲ್ಲಿಂದ ಮೊಬೈಲ್ ಫೋನನ್ನು ಎಗರಿಸ್ಬಿಡ್ತಾ ಇದ್ರು. ಇಷ್ಟಕ್ಕೆ ಕೆಲಸ ಮುಗೀತಿರ್ಲಿಲ್ಲ. ಮೊಬೈಲ್ ಕದಿಯೋ ಒಬ್ಬ ಕಳ್ಳಿ ಅದನ್ನ ಅಲ್ಲೇ ಇರ್ತಿದ್ದ ತನ್ನ ಗ್ಯಾಂಗ್ನ 2 ಕಳ್ಳಿಯರ ಕೈಗೆ ಎಕ್ಸ್ಚೇಂಜ್ ಮಾಡಿಸ್ತಿದ್ರು.
ಆಮೇಲೆ ಆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸಿಲ್ವರ್ ಪೇಪರ್ನಲ್ಲಿ ಸುತ್ತಿ ಪ್ಯಾಕಿಂಗ್ ಮಾಡಿ ಯಾರಿಗೂ ಡೌಟ್ ಬರದಂತೆ ಬಸ್ನಿಂದ ಇಳಿದು ಎಸ್ಕೇಪ್ ಆಗ್ಬಿಡ್ತಿದ್ರು. ಹೀಗೆ ಕಳೆದ 6-7 ತಿಂಗಳಿಂದ ಡೈಲಿ 5-6 ಮೊಬೈಲ್ ಕದ್ದು ತಾವು ಬಾಡಿಗೆಗೆ ಇದ್ದ ಮನೆಯಲ್ಲಿಯೇ ಸ್ಟೋರ್ ಮಾಡ್ತಿದ್ರು. ಈ ಕಳ್ಳಿಯರು ಕದ್ದ ಮೊಬೈಲ್ ಫೋನ್ಗಳನ್ನ ಆಂಧ್ರದ ವ್ಯಕ್ತಿಯೊಬ್ಬನಿಗೆ ಮಾರಾಟ ಮಾಡ್ತಿದ್ರು. ಇಂಟರ್ ಸ್ಟೇಟ್ ಕಳ್ಳಿಯರ ಈ ಕಹಾನಿ ಕೇಳಿದ ಪೊಲೀಸರು ತಕ್ಷಣವೇ ಬಾಡಿಗೆ ಮನೆ ಮೇಲೆ ದಾಳಿ ಮಾಡಿದಾಗ ಬರೋಬ್ಬರಿ 30 ಲಕ್ಷ ಮೌಲ್ಯದ 120 ವಿವಿಧ ಕಂಪನಿಯ ಮೊಬೈಲ್ ಫೋನ್ಗಳು ಪತ್ತೆಯಾಗಿದ್ದು, ಇವರಿಗೆ ಸಾಥ್ ನೀಡಿದ್ದ ಲೋಕಲ್ ಲೇಡೀಸ್ ಕೂಡ ಅಂಧರಾಗಿದ್ದಾರೆ. ಆದ್ರೆ ಯಾವ ವ್ಯಕ್ತಿ ಈ ಮಹಿಳೆಯರ ಹತ್ರ ಮೊಬೈಲ್ ಖರೀದಿ ಮಾಡ್ತಾ ಇದ್ನೋ ಆತನೇ ಇವರ ಗ್ಯಾಂಗ್ನ ಕಿಂಗ್ ಪಿನ್ ಅನ್ನೋ ಅನುಮಾನ ಪೊಲೀಸರಿಗಿದ್ದು, ಆತನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ದಿನಕ್ಕೆ 5-6 ಮೊಬೈಲ್ ಅಂದ್ರೆ ತಿಂಗಳಿಗೆ ಸುಮಾರು 150 ಮೊಬೈಲ್. ಇನ್ನು 6 ತಿಂಗಳು ಲೆಕ್ಕ ಹಾಕೊಂಡ್ರು ಸುಮಾರು 800ಕ್ಕೂ ಹೆಚ್ಚು ಮೊಬೈಲ್ಗಳು. ಇಷ್ಟೊಂದು ಮೊಬೈಲ್ ಬೆಂಗಳೂರಿನಲ್ಲಿ ಈ ಕಿಲಾಡಿ ಲೇಡಿಗಳೇ ಕದ್ದಿದ್ದಾರೆ ಅಂದ್ರೆ ನಿಮ್ಗೆ ಶಾಕ್ ಆಗದೆ ಇರೋದಕ್ಕೆ ಚಾನ್ಸೇ ಇಲ್ಲ ಬಿಡಿ. ಸದ್ಯ ಪೊಲೀಸರಿಗೆ ಇಂಥ ಒಂದು ಗ್ಯಾಂಗ್ ಅಷ್ಟೇ ಸಿಕ್ಕಿದೆ. ಆದ್ರೆ ಇಂಥದ್ದೇ ಅದೆಷ್ಟು ಗ್ಯಾಂಗ್, ಅದೆಷ್ಟು ಮಂದಿ ಬೆಂಗಳೂರಿನಲ್ಲಿ ಮೊಬೈಲ್ ಕಳ್ಳತನ ಮಾಡ್ತಿದ್ಯೋ ಗೊತ್ತಿಲ್ಲ. ಅದಕ್ಕೆ ನೀವು BMTC ಬಸ್ಗಳಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ನಿಮ್ಮ ಮೊಬೈಲ್ ಮಾತ್ರ ಅಲ್ಲ, ನಿಮ್ಮ ಹತ್ರ ಯಾವ ಐಟಮ್ ಇದ್ರೂ ಸುತ್ತಮುತ್ತ ಇರೋ ಅಪರಿಚಿತರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಗುರು. ಅದಕ್ಕೆ ನಾನು ಹೇಳ್ತಾ ಇರೋದು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಶೀತಲ್ ಶೆಟ್ಟಿ. ಇದು ರೇಡಿಯೋ ಸಿಟಿ ಒರಿಜಿನಲ್ ಹುಷಾರ್ ಬೆಂಗಳೂರು ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್.